ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಚಾಪ್ಟರ್ಲ್ಲಿ ಬರುವಂಥ ಲೇಯಿಂಗ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್ ಟಾಪಿಕ್ ಬಗ್ಗೆ ನೋಡೋಣ. ಸೊ ಲೇಯಿಂಗ್ ಅಂದರೆ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಇನ್ಸ್ಟಾಲ್ ಮಾಡೋದಕ್ಕೆ ಲೇಯಿಂಗ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್ ಅಂತ ಕರೀತಾರೆ. ಇನ್ನು ಈ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುತ್ತೆ. ಸೊ ಮೊದಲಿಗೆ laying of fiber optic cable. So every communication system needs the installation of equipment and cables for the transmission of information or signals. ಸೊ ಯಾವುದೇ ಕಮ್ಯುನಿಕೇಷನ್ ಸಿಸ್ಟಮ್ ತಗೊಳ್ರಿ ನೀವು, ಅಲ್ಲಿ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆ್ಯಂಟೆನಾಸ್ ಬೇಕು, ಟವರ್ಸ್ ಬೇಕು, ಅಂಥದ್ದೆಲ್ಲ ಬೇಕಾಗುತ್ತೆ. ಮತ್ತು ಕೇಬ್ಲಿಂಗ್ ಕೂಡ ಮಾಡಬೇಕಾಗುತ್ತೆ. ಅಂದರೆ ಒಂದು ಟವರಿಂದ ಇನ್ನೊಂದು ಟವರ್ಗೆ ಕನೆಕ್ಷನ್ ಮಾಡೋದಕ್ಕೆ ಕೇಬಲ್ಸ್ ಕೂಡ ಯೂಸ್ ಮಾಡಲಾಗುತ್ತೆ. ಸೊ ಇದೆಲ್ಲ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಕೂಡ ಕಾಮನ್. ಸೊ ಅದರಂಗೆ ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನ್ ಆಲ್ಸೋ ನೀಡ್ಸ್ ದ ಇನ್ಸ್ಟಾಲೇಷನ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್ ಟು ಎಸ್ಟಾಬ್ಲಿಷ್ ದ ಕಮ್ಯುನಿಕೇಷನ್ ಲಿಂಕ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್ ಆರ್ ಪ್ಲೇಸಸ್. ಸೊ ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಕೂಡ ಅಷ್ಟೇ, ಅಲ್ಲಿ ಫೈಬರ್ ಆಪ್ಟಿಕ್ ಕೇಬಲ್ನ ಯೂಸ್ ಮಾಡಲಾಗುತ್ತೆ. ಸೊ ಯಾವುದೇ ಎರಡು ಪಾಯಿಂಟ್ಗಳು ಅಥವಾ ಎರಡು ಪ್ಲೇಸಸ್ಗಳ ಮಧ್ಯೆ ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಅಲ್ಲಿ ಫೈಬರ್ ಆಪ್ಟಿಕ್ ಕೇಬಲ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ. Fiber optic cables when installed are called fiber optic communication lines. ಸೊ ಈ ಥರ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಇನ್ಸ್ಟಾಲ್ ಮಾಡಿರ್ತಾರಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದರೆ ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನ್ ಲೈನ್ಸ್ ಅಂತ ಕರೀತಾರೆ. ಶಾರ್ಟ್ ಫಾರ್ಮಲ್ಲಿ FOCL ಅಂತಲೂ ಕರೀತಾರೆ. ಸೊ ನೀವೆಲ್ಲಾದ್ರೂ ರೋಡ್ ಸೈಡ್ ನೋಡಿರ್ಬೋದು, OFC ಅಂತ ಒಂದು ಕಲ್ಲುಗಳನ್ನ ಹಾಕಿ ರೋಡ್ ಸೈಡೆಲ್ಲ ಉದ್ದಕ್ಕೆ ಇಟ್ಕೊಂಡು ಹೋಗಿರ್ತಾರೆ. ಸೊ ಅಲ್ಲಿ ಏನಂದರೆ ಅದು ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನ್ ಲೈನ್. ಅದು ಅಂದರೆ ಆ ಕಲ್ಲಿನ ಕೆಳಗಡೆ ಈ FOCLನ ಮಾಡಿರ್ತಾರೆ. FOCL is done in the following two main types. One is cables in ground, second one is suspension system. ಸೊ ಈ ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನ್ ಲೈನ್ ಇನ್ಸ್ಟಾಲೇಷನ್ ಏನದಲ್ಲ, ಇದು ಎರಡು ರೀತಿಯಲ್ಲಿ ಮಾಡಲಾಗುತ್ತೆ. ಮೇನ್ ಎರಡು ಮೆಥಡ್ಸ್ ಇದಾವೆ. ಒಂದು ಕೇಬಲ್ ಇನ್ ಗ್ರೌಂಡ್ ಅಂದರೆ ಅಂಡರ್ ಗ್ರೌಂಡ್ ಕೇಬ್ಲಿಂಗ್, ಎರಡನೇದು ಸಸ್ಪೆನ್ಷನ್ ಸಿಸ್ಟಮ್ ಅಂದರೆ ಓವರ್ ಹೆಡ್ ಕೇಬ್ಲಿಂಗ್. ನಾರ್ಮಲಾಗಿ ಯಾವ ಥರ ಎಲೆಕ್ಟ್ರಿಕಲ್ ವೈರ್ಸ್ ಎಲ್ಲ ಎಲೆಕ್ಟ್ರಿಕಲ್ ಕೇಬಲ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿರ್ತಲ್ಲ ಆ ಥರ. So while both are used in different scenarios, let's briefly look into the procedure that followed in install the FOCL. ಸೊ ಎರಡು ಕೂಡ ಬೇರೆ ಬೇರೆ ಪ್ಲೇಸಸಲ್ಲಿ ಯೂಸ್ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಯಾವ್ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಸೊ ಮೊದಲಿಗೆ ಕೇಬಲ್ಸ್ ಇನ್ ಗ್ರೌಂಡ್ ಅಂದರೆ ಅಂಡರ್ ಗ್ರೌಂಡಲ್ಲಿ ಮಾಡಲಾದಂಥ ಕೇಬ್ಲಿಂಗ್ ಇದು. An armored type fiber optic cable can be installed in ground in two ways. ಸೊ ಎರಡು ರೀತಿಯಲ್ಲಿ ನಾವು ಈ ಕೇಬಲ್ಸ್ ಇನ್ ಗ್ರೌಂಡ್ ಅಂದರೆ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ನ ಮಾಡ್ಬೋದು. ಸೊ ಈ ಥರ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡ್ಬೇಕಾದ್ರೆ ಆರ್ಮರ್ಡ್ ಫೈಬರ್ ಆಪ್ಟಿಕ್ ಕೇಬಲ್ನ ಯೂಸ್ ಮಾಡಿರ್ತಾರೆ. ಆರ್ಮರ್ಡ್ ಕೇಬಲ್ ಅಂದರೆ ನಾರ್ಮಲಿ ಎಕ್ಸ್ಟ್ರಾ ಲೇಯರ್ಸ್ ಇರ್ತವೆ, ಎಕ್ಸ್ಟ್ರಾ ಪ್ರೊಟೆಕ್ಷನ್ ಲೇಯರ್ಸ್ ಇರ್ತವೆ. ನಾರ್ಮಲ್ ಕೇಬಲ್ಗೆ ಇರುವಂಥ ಪ್ರೊಟೆಕ್ಷನ್ ಲೇಯರ್ ಬಿಟ್ಟು ಇನ್ನು ಎಕ್ಸ್ಟ್ರಾ 2-3 4 ಎಕ್ಸ್ಟ್ರಾ ಪ್ರೊಟೆಕ್ಷನ್ ಲೇಯರ್ಸ್ ಇರ್ತವೆ. ಸೊ ಅದನ್ನು ಎರಡು ರೀತಿಯಲ್ಲಿ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡ್ಬೋದು. ಅದರಲ್ಲಿ ಒಂದನೇದು ಲೇಯಿಂಗ್ ಕೇಬಲ್ಸ್ ಮ್ಯಾನ್ಯುವಲಿ ಇನ್ ಟ್ರೆಂಚಸ್. ಸೊ ಟ್ರೆಂಚ್ ಅಂದರೆ ಇಲ್ಲಿ ತೆಗ್ಗು ಅಂದರೆ ಕಂಟಿನ್ಯೂಸ್ ಉದ್ದಕ್ಕೆ ಇರುವಂಥ ಒಂದು ತೆಗ್ಗು, ಅದಕ್ಕೆ ನಾವು ಟ್ರೆಂಚ್ ಅಂತ ಕರಿತೀವಿ. ಸೊ ಅದರಲ್ಲಿ ಕೇಬ್ಲಿಂಗ್ ಹಾಕೋದು ಒಂದನೇ ಮೆಥಡ್. ಸೊ ಅದರಲ್ಲಿ ಯಾವ ರೀತಿ ಮಾಡಲಾಗುತ್ತೆ ಅಂದರೆ ಇನ್ ದಿಸ್ ಮೆಥಡ್ ಎ ಟ್ರೆಂಚ್ ಆಫ್ ಅಬೌಟ್ 0.5 meter width ಆ್ಯಂಡ್ 1 meter ಡೆಪ್ತ್ ಈಸ್ ಡಗ್ ಮ್ಯಾನ್ಯುವಲಿ ಅಲಾಂಗ್ ಎ ರೋಡ್. ಸೊ ಈ ಮೆಥಡಲ್ಲಿ ಏನು ಮಾಡ್ತಾರೆ, ಅರ್ಧ ಮೀಟ್ರ್ ಅಗಲ ಇರುವಂಥದ್ದು 1 ಮೀಟ್ರ್ ಆಳ ಇರುವಂಥ ಒಂದು ತೆಗ್ಗನ್ನ ರೋಡ್ ಸೈಡ್ ಅಲಾಂಗ್ ರೋಡ್ ಎಷ್ಟು ಉದ್ದ ಇದೆಯೋ ಆ ರೋಡ್ ಪಕ್ಕದಾಗೆಲ್ಲ ಈ ಥರ ತೆಗ್ಗು ತೋಡ್ಕೊಂತ ಹೋಗ್ತಾರೆ. ನೆಕ್ಸ್ಟ್ ದ ಕೇಬಲ್ ಇನ್ ದ ಪೈಪ್ ಈಸ್ ಲೇಡ್ ಆನ್ ಎ 5 centimeter ಥಿಕ್ ಬೆಡ್ ಆಫ್ ಅ ಸ್ಯಾಂಡ್ ಇನ್ ದ ಟ್ರೆಂಚ್. ಸೊ ಈ ತೆಗ್ಗು ತೋಡಿದ ಮೇಲೆ ಏನು ಮಾಡ್ತಾರೆ, ಮೊದಲು ಆ ತೆಗ್ಗು 1 ಮೀಟರ್ ತೆಗ್ಗಿರುತ್ತೆ ಅಂದರೆ 100 centimeter ತೆಗ್ಗಿರುತ್ತಲ್ಲ, ಆ ತೆಗ್ಗಲ್ಲಿ ಏನು ಮಾಡ್ತಾರೆ 5 centimeter ಅಷ್ಟು ಥಿಕ್ ಬೆಡ್ ಆಫ್ ಸ್ಯಾಂಡ್ ಅಂದರೆ 5 centimeter ಒಂದು ಥಿಕ್ ಲೇಯರ್ನ ಸ್ಯಾಂಡಿಂದ ಫಿಲ್ ಮಾಡ್ತಾರೆ. ಅಂದರೆ 5 centimeter ತನಕ ಉಸುಗನ್ನು ಹಾಕಿ ಫಿಲ್ ಮಾಡ್ತಾರೆ. ಆಫ್ಟರ್ ಲೇಯಿಂಗ್ ದ ಆಮೇಲೆ ಉಸುಗನ್ನು ಹಾಕಿದ ಅದ್ರ ಮೇಲೆ ಒಂದು ಪೈಪ್ ಇನ್ಸ್ಟಾಲ್ ಮಾಡಲಾಗುತ್ತೆ. ಆ ಪೈಪ್ ಒಳಗಡೆ ಈ ಒಂದು ಫೈಬರ್ ಆಪ್ಟಿಕ್ ಕೇಬಲ್ ಇರುತ್ತೆ. ಆಫ್ಟರ್ ಲೇಯಿಂಗ್ ದ ಕೇಬಲ್ ಅಂದರೆ ಕೇಬಲ್ ಹಾಕಿದ ಮೇಲೆ ದ ಕೇಬಲ್ ಈಸ್ ಕವರ್ಡ್ ಬೈ 1.5 centimeter ಥಿಕ್ ಲೇಯರ್ ಆಫ್ ಸ್ಯಾಂಡ್ ಆ್ಯಂಡ್ ದೆನ್ ಲೈನಿಂಗ್ ಆಫ್ ಬ್ರಿಕ್ಸ್. ಸೊ ಕೇಬ್ಲಿಂಗ್ ಆದಮೇಲೆ ಕೇಬಲ್ ಮೇಲೆ ಏನು ಮಾಡ್ತಾರೆ, ಮತ್ತೆ 1.5 centimeter ಅಷ್ಟು ಸ್ಯಾಂಡ್ ಲೇಯರ್ನ ಹಾಕ್ತಾರೆ. ಅದಾದಮೇಲೆ ಆ ಲೇಯರ್ನ ಆದಮೇಲೆ ಈ ಫೈಬರ್ ಆಪ್ಟಿಕ್ ಕೇಬಲ್ ಏನಿರುತ್ತೆ ಅದ್ರ ಮೇಲೆ ಒಂದು ಇಟ್ಟಿಗೆಯಿಂದ ಬ್ರಿಕ್ಸಿಂದ ಲೈನ್ಗೆ ಪೈಪ್ ಎಲ್ಲೆಲ್ಲಿ ಹೋಗಿರುತ್ತೋ ಅದ್ರ ಮೇಲೆ ಲೈನ್ಗೆ ಇಟ್ಕೊಂಡು ಹೋಗ್ತಾರೆ. ಆ್ಯಂಡ್ ರೆಸ್ಟ್ ಆಫ್ ದ ಟ್ರೆಂಚ್ ಈಸ್ ಫಿಲ್ಡ್ ಬೈ ದ ಸಾಯಿಲ್. ಆ್ಯಂಡ್ ಉಳಿದಿದ್ದ ತೆಗ್ಗು ಏನಿರುತ್ತೋ ಆ ಉಳಿದಂಥ 90 centimeter 95 centimeter ಅಷ್ಟು ಏನು ಉಳಿದಿರುತ್ತೆ ಅದನ್ನೆಲ್ಲ ಮಣ್ಣು ಹಾಕಿ
ಮುಚ್ಚಿಬಿಡ್ತಾರೆ. ಏನು ತೋಡಿ ತೆಗ್ದಿರ್ತಾರಲ್ಲ ಅದೇ ಮಣ್ಣು ಹಾಕಿ ಮುಚ್ಚಿಬಿಡ್ತಾರೆ. ಸೊ ಅದನ್ನು ಸಿಂಪಲ್ ಆಗಿ ಗ್ರಾಫಿಕ್ ರೀತಿಯಲ್ಲಿ ನೋಡಿದಾಗ ನಮ್ಗೆ ಈ ಥರ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು ಇದೇನದಲ್ಲ 0.5 ಮೀಟರ್ ಅಂದರೆ ಅರ್ಧ ಮೀಟರ್ ಅಗಲ ಇರೋಂಥದ್ದು, 1 ಮೀಟ್ರ್ ಆಳ ಇರುವಂಥ ಒಂದು ತೆಗ್ಗು. ಇದರಲ್ಲಿ ಏನು ಮಾಡ್ತಾರೆ ಅಂದರೆ 5 ಸೆಂಟಿಮೀಟ್ರಷ್ಟು ಸ್ಯಾಂಡನ್ನು ಹಾಕ್ತಾರೆ, ಅಂದರೆ ಉಸುಗನ್ನು ಹಾಕ್ತಾರೆ. ಅದಾದಮೇಲೆ ಪೈಪ್ ಮತ್ತು ಫೈಬರ್ ಆಪ್ಟಿಕ್ ಕೇಬಲ್ ಇನ್ಸ್ಟಾಲ್ ಮಾಡ್ತಾರೆ. ಮೊದಲು ಪೈಪ್ ಇರುತ್ತೆ, ಗಟ್ಟಿಗಿರೋಂಥ ಪೈಪ್, ನಾರ್ಮಲಾಗಿ ಈಸಿಯಾಗಿ ಬೆಂಡ್ ಆಗಲ್ಲ ಅಂತ ಪೈಪ್ ಇರುತ್ತೆ. ಅದರೊಳಗಡೆ ಫೈಬರ್ ಆಪ್ಟಿಕ್ ಕೇಬಲ್ನ ಹಾಕಿ ಇನ್ಸ್ಟಾಲ್ ಮಾಡಿ, ಅಂದ್ರೆ ಅದರೊಳಗಡೆ ಫೈಬರ್ ಆಪ್ಟಿಕ್ ಕೇಬಲ್ನ ಸಪ್ಲೈ ಮಾಡಿರ್ತಾರೆ. ಅದಾದಮೇಲೆ ಮತ್ತೆ ಅದ್ರ ಮೇಲೆ 1.5 ಸೆಂಟಿಮೀಟ್ರಷ್ಟು ಸ್ಯಾಂಡ್ ತುಂಬಲಾಗುತ್ತೆ. ಅಂದರೆ ಇಲ್ಲಿ ಸೈಡ್ ಏನಿರುತ್ತೆ ಎಲ್ಲನೂ ಸ್ಯಾಂಡಿಂದ ತುಂಬುತ್ತೆ. ಸ್ಯಾಂಡ್ ಅಂದರೆ ಉಸುಗಿಂದ ತುಂಬಲಾಗುತ್ತೆ. ಅದಾದಮೇಲೆ ಉಸುಗಾದ್ಮೇಲೆ 1.5 ಸೆಂಟಿಮೀಟರ್ ಉಸುಗಿನ ತುಂಬಿದ ಮೇಲೆ ಒಂದು ಬ್ರಿಕ್ಸ್ ಲೈನಿಂಗ್ನ ಇಟ್ಕೊಂಡು ಹೋಗ್ತಾರೆ. ಅಂದರೆ ಕೇಬಲ್ ಹೆಂಗೆ ಹೋಗಿರುತ್ತೋ ಹಂಗೆ ಅದ್ರ ಮೇಲೆಲ್ಲ ಬ್ರಿಕ್ಸ್ನ ಇಟ್ಕೊಂಡು ಹೋಗ್ತಾರೆ ಉದ್ದಕ್ಕೆ. ಉಳಿದಿದ್ದೇನು ತೆಗ್ಗಿರುತ್ತಲ್ಲ ಅದನ್ನೆಲ್ಲ ಮಣ್ಣು ಹಾಕಿ ಮುಚ್ಚಿಬಿಡ್ತಾರೆ. ಸೊ ಈ ಥರ ಮಾಡಿದ್ರೆ ಅದು ಲೇಯಿಂಗ್ ಕೇಬಲ್ ಇನ್ ಟ್ರೆಂಚಸ್ ಅಂತ ಕರೀತಾರೆ ಅದಕ್ಕೆ. ನೆಕ್ಸ್ಟ್ ಕೇಬಲಿಂಗ್ ಇನ್ ಗ್ರೌಂಡ್, ಅದರಲ್ಲಿ ಎರಡನೇ ಮೆಥಡ್ ಏನಂದರೆ ಲೇಯಿಂಗ್ ಕೇಬಲ್ಸ್ ಇನ್ ಪಿಟ್ಸ್. ಇಲ್ಲಿ ಪಿಟ್ಸ್ ಅಂದರೆ ಟ್ರೆಂಚ್ ಅಂದರೆ ನಾವು ನೋಡಿದ್ವಿ ಕಂಟಿನ್ಯೂ ಆಗಿ ಉದ್ದಕ್ಕೆ ಇರುತ್ತೆ ತೆಗ್ಗು, ಎಲ್ಲಿಂದ ಇನ್ಸ್ಟಾಲ್ ಮಾಡೋಕ್ಕೋ ಎಲ್ಲಿವರೆಗೆ ಇನ್ಸ್ಟಾಲ್ ಮಾಡೋಕ್ಕೋ ಅಲ್ಲಿವರೆಗೂ ಉದ್ದಕ್ಕೊಂದು ತೆಗ್ಗು ತೊಡ್ಕೊಂತ ಹೋಗಿರ್ತಾರೆ. ಆದರೆ ಪಿಟ್ಸ್ ಅಂದರೆ ಕಂಟಿನ್ಯೂ ತೆಗ್ಗಿರಲ್ಲ, ಇದು ಅಲ್ಲಲ್ಲಿ ಮಾತ್ರ ತೆಗ್ಗು ತೊಡ್ಕೊಂಡು ಹೋಗಿರ್ತಾರೆ. ಸೊ ಇದರಲ್ಲಿ ಯಾವ ಥರ ಕೇಬಲ್ನ ಇನ್ಸ್ಟಾಲ್ ಮಾಡಲಾಗುತ್ತೆ ಅಂತ ನೋಡೋದಾದ್ರೆ, ಇನ್ ದಿಸ್ ಮೆಥಡ್ ಪಿಟ್ಸ್ ಆಫ್ ಅಬೌಟ್ 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್ ಆರ್ ಡಗ್ ಎಟ್ ಅಬೌಟ್ 50 ಮೀಟರ್ ಡಿಸ್ಟೆನ್ಸ್ ಅಲಾಂಗ್ ಎ ರೋಡ್. ಸೊ ಈ ಮೆಥಡಲ್ಲಿ ಏನು ಮಾಡ್ತಾರೆ ಅಂದರೆ ಪಿಟ್ಸ್ ಅಂದರೆ ತೆಗ್ಗುಗಳನ್ನ ತೋಡ್ಕೊಂಡು ಹೋಗ್ತಾರೆ. ತೆಗ್ಗು ಡೈಮೆನ್ಷನ್ ಎಷ್ಟಿರುತ್ತೆ ಅಂದರೆ 1 ಮೀಟರ್ ಅಗಲ ಇರುತ್ತೆ, 1 ಮೀಟರ್ ಉದ್ದ ಇರುತ್ತೆ ಮತ್ತು 1 ಮೀಟರ್ ಆಳ ಇರುತ್ತೆ. ಸೊ 1 ಮೀಟರ್ ವಿಡ್ತ್, 1 ಮೀಟರ್ ಹೈಟ್, 1 ಮೀಟರ್ ಲೆಂತ್ ಇರೋವಂಥ ಒಂದು ತೆಗ್ಗನ್ನು ತೋಡ್ತಾರೆ. ಸೊ ಇದು ಏನು ಮಾಡ್ತಾರೆ ಅಂದರೆ 50 ಮೀಟರ್ಗೊಂದು ಈ ಥರ ಕಂಟಿನ್ಯೂಸ್ ಆಗಿ ತೆಗ್ಗು ತೋಡ್ಕೊಂಡು ಹೋಗ್ತಾರೆ. ಅಂದರೆ 50 ಮೀಟರ್ಗೊಂದು ಈ ಥರ ತೆಗ್ಗಿರುತ್ತೆ. 1 ಮೀಟರ್ ಆಳ ಇರೋದು, 1 ಮೀಟರ್ ಉದ್ದ ಇರೋದು, 1 ಮೀಟರ್ ಅಗಲ ಇರೋವಂಥದ್ದು 50 ಮೀಟ್ರಿಗೆ ಒಂದೊಂದು ತೆಗ್ಗಿರುತ್ತೆ. ಸೊ ಇದು ಕೂಡ ಅಷ್ಟೇ, ರೋಡ್ ಯಾವ್ಯಾವ ಥರ ಹೋಗಿರುತ್ತೋ ಅದೇ ರೀತಿಯಲ್ಲಿ 50 ಮೀಟ್ರಿಗೆ ಒಂದೊಂದು ತೆಗ್ದು ತೋಡ್ಕೊಂಡು ಹೋಗಿರ್ತಾರೆ. ನಾವು ಹಾರಿಜಾಂಟಲ್ ಡಕ್ಟ್ ಈಸ್ ಮೇಡ್ ಬೈ ಡ್ರಿಲ್ಲಿಂಗ್ ಮಷಿನ್ ಫ್ರಮ್ ಒನ್ ಪಿಟ್ ಟು ಅನದರ್ ಎಟ್ ದ ಡೆಪ್ತ್ ಆಫ್ 1 ಮೀಟರ್. ಸೊ ಈಗ ಏನು ಮಾಡ್ತಾರೆ ಅಂದರೆ ಈ ಥರ ಒಂದೊಂದು ತೆಗ್ಗು 50 ಮೀಟ್ರಿಗೆ ಒಂದು ತೆಗ್ದು ತೋಡ್ಕೊಂತ ಹೋದ್ಮೇಲೆ ಒಂದು ತೆಗ್ಗಿಂದ ಇನ್ನೊಂದು ತೆಗ್ಗಿಗೆ ಹೋಲ್ ಬೇಕಲ್ಲ, ಅದರಿಂದಾಗಿ ಏನು ಮಾಡ್ತಾರೆ ಇಲ್ಲಿ ಹಾರಿಜಾಂಟಲ್ ಡಕ್ಟ್ ಡ್ರಿಲ್ಲಿಂಗ್ನ ಮಾಡಲಾಗುತ್ತೆ. ಹಾರಿಜಾಂಟಲ್ ಡಕ್ಟ್ ಅಂದರೆ ಒಂದು ರೀತಿ ಹೋಲ್ ಮಾಡಲಾಗುತ್ತೆ, ಒಂದು ತೆಗ್ಗಿಂದ ಒಂದು ಪಿಟ್ಟಿಂದ ಇನ್ನೊಂದು ಪಿಟ್ಟಿಗೆ ಹೋಲ್ ಮಾಡಲಾಗುತ್ತೆ. ಅದು ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಷೀನಿಂದ. ಸೊ ಅದು ಎಲ್ಲಿ ಅಂದರೆ ಪೂರ್ತಿ 1 ಮೀಟರ್ ಆಳ ಇರುತ್ತಲ್ಲ ಆ ಆಳದಲ್ಲೇ ಈ ಒಂದು ಹೋಲ್ ಮಾಡಲಾಗುತ್ತೆ. ನೆಕ್ಸ್ಟ್ ಈ ಥರ ಹೋಲ್ ಮಾಡಿದ್ಮೇಲೆ ದೇರ್ ಆಫ್ಟರ್ ಎ ಪಾಲಿಥೀನ್ ಪೈಪ್ ಈಸ್ ಟ್ಯಾಬ್ಡ್ ಇನ್ ಟು ದ ಡಕ್ಟ್ ಥ್ರೂ ಔಟ್ ಆ್ಯಂಡ್ ಫೈನಲಿ ಆರ್ಮರ್ಡ್ ಫೈಬರ್ ಕೇಬಲ್ ಈಸ್ ಇನ್ಸರ್ಟೆಡ್ ಇನ್ ಟು ದ ಪೈಪ್. ಸೊ ಈ ಥರ ಹೋಲ್ ಮಾಡಿದ್ಮೇಲೆ ಒಂದು ಪಿಟ್ಟಿಂದ ಇನ್ನೊಂದು ಪಿಟ್ಟಿಗೆ ಅವಾಗ ಅದರಲ್ಲಿ ಏನು ಮಾಡ್ತಾರೆ, ಒಂದು ದಪ್ಪನಾದಂಥ ಪಾಲಿಥೀನ್ ಪೈಪ್, ಸ್ಟ್ರಾಂಗ್ ಇರೋಂಥ ಪಾಲಿಥೀನ್ ಪೈಪ್ನ ಇನ್ಸರ್ಟ್ ಮಾಡಲಾಗುತ್ತೆ. ಸೊ ಇನ್ಸರ್ಟ್ ಮಾಡಿದ್ಮೇಲೆ ಆಮೇಲೆ ಏನು ಮಾಡ್ತಾರೆ, ಪೈಪಲ್ಲಿ ಆರ್ಮರ್ಡ್ ಫೈಬರ್ ಆಪ್ಟಿಕ್ ಕೇಬಲ್ನ ಇನ್ಸರ್ಟ್ ಮಾಡ್ತಾರೆ. ಸೊ ಈ ಥರ ಮಾಡಿದಾಗ ಏನಾಗುತ್ತಾ, ಕಂಟಿನ್ಯೂ ತೆಗ್ದು ತೋಡೋದು ಬೇಕಾಗಲ್ಲ. ನಾವು 50 ಮೀಟ್ರಿಗೆ ಒಂದು ತೆಗ್ದು ತೋಡಿ ಒಂದಕ್ಕೊಂದು ಹೋಲ್ ಮುಖಾಂತರ ಕನೆಕ್ಷನ್ ಮಾಡ್ಬೋದು. ದಿಸ್ ಮೆಥಡ್ ಆಫ್ ಲೇಯಿಂಗ್ ಕೇಬಲ್ ಈಸ್ ಬಿಕಮಿಂಗ್ ಮೋರ್ ಪಾಪ್ಯುಲರ್. ಸೊ ಈ ಥರ ಪಿಟ್ಸ್ ತೋಡ್ಕೊಂಡು ಅಂದರೆ ಕಂಟಿನ್ಯೂಸ್ ಆಗಿ ತೆಗ್ದು ತೋಡೋದು ಬಿಟ್ಟು ಅಲ್ಲೊಂದು 50 ಮೀಟ್ರಿಗೆ ಒಂದು ತೆಗ್ದು ತೋಡ್ಕೊಂತ ಇನ್ಸ್ಟಾಲ್ ಮಾಡೋದೇನಿದೆಯಲ್ಲ ಅದು ಇವಾಗ ಭಾಳ ಪಾಪ್ಯುಲರ್ ಆಗ್ತದೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ತೆಗ್ದು ತೋಡೋದು ಅವಶ್ಯಕತೆ ಇರಲ್ಲ ಇಲ್ಲಿ. ಆ್ಯಂಡ್ ಎಲ್ಲಾದರೂ ಮಧ್ಯದಲ್ಲಿ ರೋಡ್ ಬಂತು, ಕೆನಾಲ್ಸ್ ಬಂದು, ನದಿ ಬಂದು, ಕೆರೆ ಬಂತು, ಈ ಥರ ಇದ್ದಾಗ ಏನಾಗುತ್ತಾ ಅಲ್ಲಿ ಅಂಡರ್ಗ್ರೌಂಡ್ ಅಂದರೆ ತೆಗ್ದು ತೋಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಅಡ್ಡ ಇರುತ್ತೆ, ರೋಡ್ ಅಡ್ಡ ಇರುತ್ತೆ, ನದಿ ಅಡ್ಡ ಇರುತ್ತೆ. ಸೊ ಅಂಥದ್ರಲ್ಲಿ ಏನು ಮಾಡ್ತಾರೆ, ಈ ಥರ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡಿ ಕೇಬಲಿಂಗ್ನ ಮಾಡಲಾಗುತ್ತೆ. ಕೇಬಲ್ ಇನ್ ಗ್ರೌಂಡ್ ಮೆಥಡ್ಸ್ ಆರ್ ಯೂಸ್ಡ್ ಇನ್ ಲಾಂಗ್ ಡಿಸ್ಟೆನ್ಸ್ ಕೇಬಲಿಂಗ್ ಲೈಕ್ ಸೆವರಲ್ ಕಿಲೋಮೀಟರ್ಸ್ ಇನ್ ಡಿಸ್ಟೆನ್ಸ್. ಸೊ ಈ ಥರ ಅಂಡರ್ಗ್ರೌಂಡ್ ಕೇಬಲಿಂಗ್ ಮೆಥಡ್ ಏನಿದಾವೋ ಇದು ಲಾಂಗ್ ಡಿಸ್ಟೆನ್ಸ್ ಇದ್ದರೆ ಈ ಥರ ಕೇಬಲಿಂಗ್ನ ಯೂಸ್ ಮಾಡ್ತಾರೆ. ಅಂದರೆ ಕೆಲವೊಂದು ಕಿಲೋಮೀಟರ್ ಗಟ್ಟಲೆ ಡಿಸ್ಟೆನ್ಸ್ ಇದ್ದಾಗ, ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಷನ್ ಬೇಕಾದಾಗ ಈ ಥರ ಕೇಬಲಿಂಗ್ ಇನ್ ಗ್ರೌಂಡ್ ಮೆಥಡ್ನ ಯೂಸ್ ಮಾಡ್ತಾರೆ. ಅಂದರೆ ಅಂಡರ್ಗ್ರೌಂಡ್ ಕೇಬಲ್ಸ್ ಮೆಥಡ್ನ ಯೂಸ್ ಮಾಡ್ತಾರೆ. ದಿಸ್ ಮೆಥಡ್ ಇಸ್ ನಾಟ್ ಸೂಟಬಲ್ ಫಾರ್ ಕನ್ಸ್ಯೂಮರ್ ಕನೆಕ್ಷನ್ ಕೇಬಲಿಂಗ್. ಸೊ ಇದು ಕನ್ಸ್ಯೂಮರ್ ಕನೆಕ್ಷನ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ನಾರ್ಮಲಿ ಸಿಟಿಗಳಲ್ಲಿ ಅಥವಾ ಟೌನ್ಗಳಲ್ಲಿ ಮನೆಗೆ ಕನೆಕ್ಷನ್ ಬೇಕಾಗುತ್ತಲ್ಲ, ಫೈಬರ್ ಆಪ್ಟಿಕ್ ಕನೆಕ್ಷನ್, ಆ ಥರ ಕನೆಕ್ಷನ್ ಮಾಡೋದಕ್ಕೆ ಇದು ಸೂಟೇಬಲ್ ಅಲ್ಲ. ಯಾಕಂದರೆ ಎಲ್ಲ ಮನೆಗಳು ಇರ್ತವೆ, ತುಂಬ ಬೇರೆ ಬೇರೆ ಶಾಪ್ಸ್ ಇರ್ತವೆ, ಅಲ್ಲೆಲ್ಲ ತೆಗೆದುತೋಡೋಕ್ಕೆ ಆಗಲ್ಲ. ಸೊ ಒಂದು ಆಫೀಸಿಂದ ಅಂದರೆ ಎಕ್ಸ್ಚೇಂಜ್ ಆಫೀಸಿಂದ ನಮ್ಮ ಮನೆಗೆ ಕನೆಕ್ಷನ್ ಬೇಕಂದರೆ ಅಲ್ಲಿ ಬೇರೆ ರೀತಿಯಾದಂಥ ಸಸ್ಪೆನ್ಷನ್ ಸಿಸ್ಟಮ್ ಏನಿದೆ ಅದನ್ನು ಯೂಸ್ ಮಾಡಲಾಗುತ್ತೆ. ಸೊ ಇದಿಷ್ಟು ಕೇಬಲ್ಸ್ ಇನ್ ಗ್ರೌಂಡ್. ನೆಕ್ಸ್ಟ್ ಎರಡನೇ ಮೆಥಡ್ ನೋಡೋದಾದರೆ ಸಸ್ಪೆನ್ಷನ್ ಸಿಸ್ಟಮ್.
ಸೊ ಒಂದು ಅಂಡರ್ಗ್ರೌಂಡ್ ಕೇಬಲಿಂಗ್ ಆಯ್ತು, ಇನ್ನೊಂದು ಸಸ್ಪೆನ್ಷನ್ ಸಿಸ್ಟಮ್ ಅಂದರೆ ಈಗ ನಮಗೆ ನಾರ್ಮಲ್ ಆಗಿ ಎಲೆಕ್ಟ್ರಿಕಲ್ ಕೇಬಲಿಂಗ್ ಎಲ್ಲ ಇದೆನೋ ನಮ್ಮ ಲೋಕಲ್ಸಲ್ಲೆಲ್ಲ ಓವರ್ ಹೆಡ್ ವೈರಿಂಗ್, ಅದೇ ರೀತಿ ಸಸ್ಪೆನ್ಷನ್ ಸಿಸ್ಟಮ್ ಇರುತ್ತೆ. ಇನ್ ದಿಸ್ ಮೆಥಡ್ ದ ಫೈಬರ್ ಆಪ್ಟಿಕ್ ಕೇಬಲ್ ಈಸ್ ಸಸ್ಪೆಂಡೆಡ್ ಓವರ್ ಹೆಡ್ ಆನ್ ಪೋಲ್ಸ್ ಲೈಕ್ ಎಲೆಕ್ಟ್ರಿಕಲ್ ಕೇಬಲ್ಸ್. ಸೊ ಯಾವ ಥರ ಎಲೆಕ್ಟ್ರಿಕಲ್ ಕೇಬಲ್ಸ್ನ ಪೋಲ್ಸ್ಗಳು ಬಳಸಿ ಸಸ್ಪೆಂಡ್ ಮಾಡಿ ಇನ್ಸ್ಟಾಲ್ ಮಾಡಿರ್ತಾರೋ ಅದೇ ರೀತಿ ಫೈಬರ್ ಆಪ್ಟಿಕ್ ಕೇಬಲ್ ಕೂಡ ಇದೇ ರೀತಿ ಸಸ್ಪೆಂಡ್ ಮಾಡಿ ಇನ್ಸ್ಟಾಲ್ ಮಾಡಲಾಗುತ್ತೆ. ದ ಫೈಬರ್ ಆಪ್ಟಿಕ್ ಕೇಬಲ್ ಮಸ್ಟ್ ಹ್ಯಾವ್ ಎ ವೆದರ್ ಪ್ರೂಫ್ ಕವರಿಂಗ್ ಓವರ್ ದ ಔಟರ್ ಪಾಲಿಥಿನ್ ಕವರಿಂಗ್. ಸೊ ಇದಕ್ಕೆ ಎಕ್ಸ್ಟ್ರಾ ವೆದರ್ ಪ್ರೂಫ್ ಕವರಿಂಗ್ ಇರಬೇಕಾಗುತ್ತೆ. ಯಾಕಂದರೆ ಇದನ್ನು ಡೈರೆಕ್ಟಾಗಿ ನಾವು ವೆದರ್ಗೆ ಎಕ್ಸ್ಪೋಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ವೆದರ್ ಕಂಡೀಷನ್ ಇದ್ರೂ ಕೂಡ ಇಲ್ಲಿ ಕೇಬಲ್ಗೆ ಏನು ಎಫೆಕ್ಟ್ ಆಗಿರಬಾರ್ದು. ಸೊ ಅದರಿಂದಾಗಿ ಎಕ್ಸ್ಟ್ರಾ ವೆದರ್ ಪ್ರೂಫ್ ಕವರಿಂಗ್ ಇದಕ್ಕೆ ಮಾಡಲಾಗಿರುತ್ತೆ. ಕೇರ್ ಶುಡ್ ಬಿ ಟೇಕನ್ ದಟ್ ದ ಕೇಬಲ್ ರನ್ ಈಸ್ ಕೆಪ್ಟ್ ಸ್ಟ್ರೈಟ್ ಆಸ್ ಫಾರ್ ಆಸ್ ಪಾಸಿಬಲ್. ಸೊ ಇಲ್ಲಿ ಕೇಬಲ್ ಕೂಡ ಅಷ್ಟೇ, ಒಂದು ಪೋಲಿಂದ ಇನ್ನೊಂದು ಪೋಲಿಗೆ ಕೇಬಲಿಂಗ್ ಮಾಡಬೇಕಾದ್ರೆ ಎಷ್ಟು ಸ್ಟ್ರೈಟ್ ಆಗುತ್ತೋ ಅಷ್ಟು ಸ್ಟ್ರೈಟ್ ಆಗಿ ಇಡೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಏನಾಗುತ್ತೆ, ಕೇಬಲ್ ನಾವು ಎಷ್ಟು ಲೂಸ್ ಬಿಡ್ತೀವೋ ಅಷ್ಟು ಬೆಂಡ್ ಆದಾಗ ಏನಾಗುತ್ತೆ ಅಲ್ಲಿ ಬೆಂಡಿಂಗ್ ಲಾಸ್ ಅಕ್ಕರ್ ಆಗುತ್ತೆ, ಅಂದರೆ ಬೆಂಡಿಂಗ್ ಲಾಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸೊ ಆ ಥರ ಬೆಂಡಿಂಗ್ ಲಾಸ್ ಆಗಬಾರ್ದು ಅಂದರೆ ಕೇಬಲ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟ್ರೈಟಾಗಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಯೂಶಲಿ ಸಸ್ಪೆನ್ಷನ್ ಸಿಸ್ಟಮ್ ಇಸ್ ನಾಟ್ ಸೂಟಬಲ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಕೇಬಲಿಂಗ್ ಲೈಕ್ ಕನೆಕ್ಷನ್ ಬಿಟ್ವೀನ್ ವಿಲೇಜಸ್ ಆರ್ ಟೌನ್ಸ್. ಸೊ ಈ ಸಸ್ಪೆನ್ಷನ್ ಮೆಥಡ್ ಏನಿದೆ ಇದು ಭಾಳ ದೂರದವರೆಗೆ ಇನ್ಸ್ಟಾಲ್ ಮಾಡೋಕ್ಕೆ ಆಗಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಊರಿಂದ ಇನ್ನೊಂದು ಊರಿಗೆ ಅಥವಾ ಒಂದು ಹಳ್ಳಿಯಿಂದ ಹಳ್ಳಿಗೆ ಟೌನಿಂದ ಟೌನ್ಗೆ ಕನೆಕ್ಷನ್ ಮಾಡಬೇಕಾದ್ರೆ ಈ ಥರ ಸಸ್ಪೆನ್ಷನ್ ಸಿಸ್ಟಮ್ನ ಯೂಸ್ ಮಾಡಲ್ಲ. ಅಲ್ಲಿ ಅಂಡರ್ಗ್ರೌಂಡ್ ಕೇಬಲಿಂಗ್ ಮೆಥಡ್ನೇ ಯೂಸ್ ಮಾಡಲಾಗುತ್ತೆ. ದಿಸ್ ಟೈಪ್ ಆಫ್ ಇನ್ಸ್ಟಾಲೇಷನ್ ಮೆಥಡ್ ಈಸ್ ಬಿಕಮಿಂಗ್ ವೆರಿ ಪಾಪ್ಯುಲರ್ ವಿತ್ ಕನ್ಸ್ಯೂಮರ್ ಕನೆಕ್ಷನ್ಸ್ ವೇರ್ ದ ಅಂಡರ್ಗ್ರೌಂಡ್ ಕೇಬಲಿಂಗ್ ಈಸ್ ನಾಟ್ ಸೂಟಬಲ್. ಸೊ ಈ ಥರ ಸಸ್ಪೆನ್ಷನ್ ಸಿಸ್ಟಮ್ ಏನದು ಇದು ಕನ್ಸ್ಯೂಮರ್ ಕನೆಕ್ಷನ್ ಅಂದರೆ ಮನೆಗಳಿಗೆ ಫೈಬರ್ ಆಪ್ಟಿಕ್ ಕನೆಕ್ಷನ್ ಮಾಡೋದಕ್ಕೆ ಈ ಒಂದು ಸಸ್ಪೆನ್ಷನ್ ಸಿಸ್ಟಮ್ ಮೆಥಡು ಭಾಳ ಪಾಪ್ಯುಲರ್ ಆಗ್ತಾ ಇದೆ ಇವಾಗ. ಯಾಕಂದರೆ ಊರುಗಳಲ್ಲೆಲ್ಲ ತೆಗೆದು ತೋಡ್ಕೊಂಡು ಕುಂದ್ರಕ್ಕಾಗಲ್ಲ ಮನೆಗೆ ಕನೆಕ್ಷನ್ ಬೇಕಂದರೆ. ಸೊ ಆ ಥರ ಇದ್ದಾಗ ಈ ಒಂದು ಸಸ್ಪೆನ್ಷನ್ ಮೆಥಡ್ ಅಥವಾ ಸಸ್ಪೆನ್ಷನ್ ಸಿಸ್ಟಮ್ ಮೆಥಡ್ ಏನಿದೆನೋ ಇದು ಇವಾಗ ಬರ್ತಾ ಭಾಳ ಪಾಪ್ಯುಲರ್ ಆಗ್ತಾಯಿದೆ ಟೌನ್ಗಳಲ್ಲಿ ವಿಲೇಜಸ್ಗಳಲ್ಲಿ ಕನೆಕ್ಷನ್ ಕೊಡೋದಕ್ಕೆ. ಸೊ ಈ ಥರ ಒಂದು ಫೈಬರ್ ಆಪ್ಟಿಕ್ ಕೇಬಲ್ನ ಇನ್ಸ್ಟಾಲ್ ಮಾಡಲಾಗುತ್ತೆ. ಸೊ ಒಂದೆದ್ದು ಅಂಡರ್ಗ್ರೌಂಡ್ ಕೇಬಲಿಂಗ್, ಎರಡನೇದು ಸಸ್ಪೆನ್ಷನ್ ಸಿಸ್ಟಮ್. ಈ ಎರಡು ಸಿಸ್ಟಮ್ ಮುಖಾಂತರ ಕೇಬಲಿಂಗ್ ಮಾಡಲಾಗುತ್ತೆ ಫೈಬರ್ ಆಪ್ಟಿಕ್ ಕೇಬಲ್ಸ್ದು. ಸೊ ಇದಿಷ್ಟು ಫೈಬರ್ ಆಪ್ಟಿಕ್ ಕೇಬಲ್ ಇನ್ಸ್ಟಾಲೇಷನ್ ಅಥವಾ ಲೇಯಿಂಗ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್. ಸೊ ಇದಿಷ್ಟು ಏನಂದರೆ ಒಂದು ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನ್ನ ಒಂದು ಚಾಪ್ಟ್ರಲ್ಲಿ ಬರುವಂಥ ಬೇರೆ ಬೇರೆ ಟಾಪಿಕ್ಗಳು. ಸೊ ಇದೇ ಲಾಸ್ಟು ವಿಡಿಯೋ ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನ್ ಚಾಪ್ಟ್ರಲ್ಲಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಮಾಡಿದಂಥ ಎಲ್ಲ ವಿಡಿಯೋ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದ್ರ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಮೇಲೆ ಐ ಬಟನ್ ಮೇಲೆ ಕೂಡ ಲಿಂಕ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಹಿಂದಿನ ವಿಡಿಯೋ ಏನಿದೆ ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನ್ ಸಿಸ್ಟಮ್ದು ಎಲ್ಲ ವಿಡಿಯೋಗಳನ್ನ ಕೂಡ ನೀವು ನೋಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವೈಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಚೂಸ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.